ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕು ಬಸವೇಶ್ವರ ಕಲ್ಯಾಣ ಮಂಟಪ ಕುಮಾರವಣಿ ಬರುವಂಥ ಈ ಲೊಕೇಶನ್. ವ್ಯರ್ಥವಾದ ಪಾಸ್ಟ್ಗಳನ್ನು ನಾವೇನು ಮಾಡ್ತೀವಿ, ಹಳ್ಳು ಅದೆಲ್ಲನೂ ತೆಗೆದು ನಾವು ಮಣ್ಣಲ್ಲಿ ಏನು ಮಾಡ್ತೀವಿ, ಇದನ್ನ ನೀರು ಕಲಿಸಿ ಅದನ್ನೆಲ್ಲ ಶುದ್ಧ ಮಾಡ್ತೀವಿ. ಮಣ್ಣು ಹದ ಮಾಡಿಂದ ಅದನ್ನು ನಾವು ಮತ್ತೆ ಬಿಸಿಲಿಗೆ ಒಣ ಹಾಕ್ತೀವಿ. ಒಣ ಹಾಕಿಂದ ಮತ್ತೆ ಅದನ್ನು ಮಾಡ್ತೀವಿ, ಒಂದು ಹದವಾಗಿ ಇದನ್ನು ತುಳಿದು ತುಳಿದು ಕೈಲೇ ಇದನ್ನು ಮಾಡಿ ಆಮೇಲೆ ಇದನ್ನು ಒಂದು ಶುದ್ಧವಾದ ನೀರಿನಿಂದ ಮತ್ತೆ ಇದನ್ನು ಸಾನಿಸಿ ಅದರೊಳಗಿಂತ ಹಳ್ಳೆಲ್ಲ ತೆಗೆದು ಆಮ್ಯಾಗ ಇದನ್ನು ನಾವು ಒಂದು ಮುಚ್ಚಳದಲ್ಲಿ ಈ ಪ್ಲೇಟಲ್ಲಿ ನಾವೇನು ಮಾಡ್ತೀವಿ, ಶೇಪ್ ಮಾಡ್ಕೊತೀವಿ. ಈ ಥರ ಶೇಪ್ ಮಾಡಿಕೊಂಡು ಆಮೇಲೆ ಅದನ್ನು ತೆಗಿರಿಲೇ ಒಂದು ಕಟ್ಟಿಗೆದು ಪ್ಲೇಟ್ ಇರ್ತಾವೆ ಅದರಲ್ಲೇ ಬಡಿತೀವಿ. ಬಡದಿಂದ ಈ ಆಕಾರ ಆಗ್ತೈತೆ. ಈ ಆಕಾರ ಆಗಿಂದ ಮತ್ತು ನಾವು ಒಂದು ಹಾಳಕೆರೆ ಅಂತ ಇದೆ, ಅಲ್ಲಿ ನಾವು ಮಣ್ಣನ್ನು ಸಂಗ್ರಹಿಸಿ ಏನು ಮಾಡ್ತೀವಿ, ಅದರಲ್ಲಿರುವಂಥ ನಮ್ದೊಂದು ಮಾಡಿಬಿಟ್ಟು ಹಳೆ ಕಾಲದ್ದು ಇದು. ಯಾಕಂದ್ರೆ ಇದು ಕೈಯದು ಸುಡೋದು, ಅವು ಕೈ ಸುಡ್ತಾವೆ ಬೆಂಕಿ ಹಚ್ಚಿದ್ರೆ. ಭಾಳ ತನ ಹಿಡ್ಕೊಳಕ್ಕೂ ಆಗೋದಲ್ಲ, ನಿಮ್ಗೆ ತ್ರಾಸ ಆಗ್ತೈತೆ. ಇದು ಚಲೋ ಅಯ್ಯಪ್ಪ ಬಂದ್ಬಿಟ್ಟು ಇದು ಹೊಸ ಮನೆ ಕಟ್ಟೋದ್ರೊಳಗೆ ನವಶಕ್ತಿ ಪೂಜೆಗೆ ಇದನ್ನು ಉಪಯೋಗ ಮಾಡ್ತಾರೆ. ಇಲ್ಲಿ ಮಾಡ್ತಾರೆ ಬಿಲ್ಡಿಂಗ್ ರೊಟ್ಟಿ ಮಾಡ್ತೀರ? ಇಲ್ರಿ, ಈಗೆಲ್ಲ ಪ್ಲೇಟ್ ಬಂದಿಲ್ಲ, ಏನು ಬರಲ್ಲ. ಶುಗರು ಬಿ ಪಿ ಬರಲ್ಲ. ಹೌದೌದು, ಏನು ಮಾಡಿದ್ರೆ ಊಟ ಮಾಡಿದರೆ ಯಾವ ಕಾಯಿ ಇದನ್ನ ತಿರುಗಿಸಿ ಬಡಿತೀವಿ. ಬಡದಿಂದ ಅದು ಚಿಗರಿ ಮೇಲೆ ಈಗ ಕರೆಕ್ಟ್ ಇದನ್ನು ಬರ್ತದೆ ಶೇಪ್. ಈ ಶೇಪ್ ಬಂದಮೇಲೆ ನಾವು ಅದನ್ನು ಆರ್ಲಿಕ್ಕೆ ಇಡ್ತೇವೆ. ಬಿಸಿಲಿಗೆ ಆರಕ್ಕೆ ಇಟ್ಟ ಮೇಲೆ ಅದನ್ನು ಸ್ವಲ್ಪ 6ರಿಂದ ಒಂದು ವಾರ, ಒಂದು 12 ದಿನ, 15 ದಿನ ಆರಿಂದ ಅದನ್ನು ನಾವು ಇದಕ್ಕೆ ಹಾಕ್ತೀವಿ, ಬಟ್ಟಿಗೆ ಹಾಕಿ ಅದನ್ನು ತಯಾರು ಮಾಡ್ತೀವಿ. ತಣ್ಣೀರಾಗಲಿ ನೀರು ಕುಡಿದ್ರೆ ಯಾವ ರೋಗ ರುಜಿನಗಳು ಬರೋದಿಲ್ಲ. ಇದು ಎಲ್ಲಿ ಬರ್ತಿತ್ರಿ ಲೊಕೇಶನ್? ಕಲರ್ ಹಾಕ್ತೀರಾ ಏನೋ? ಮಾಡಿ ಈಗ ಮತ್ತೆ ಬಡಿಬೇಕು, ಬಡದು ಎಲ್ಲ ಸುತ್ತಬೇಕು.